ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣದ ನಂತರದಲ್ಲಿ ಇದೀಗ ಬ್ಯಾಂಕ್ನತ್ತ ಮಹಿಳೆಯರು ಗ್ರಾಹಕರು ಬರ್ತಾ ಇದ್ದಾರೆ. ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಂತ ಮಹಿಳೆಯರಿದ್ದಾರೆ, ಗ್ರಾಹಕರಿದ್ದಾರೆ. ಬ್ಯಾಂಕ್ ಎದುರೇನೆ ಗ್ರಾಹಕರ ಮಧ್ಯೆ ಹೊಯ್ಕೈ ಆಗಿದೆ. ಕೆಲ ಗ್ರಾಹಕರ ಗುಂಪುಗಳ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಕಾಕಿ ಮಧ್ಯಪ್ರವೇಶ ಮಾಡಿದ್ರೂ ಕೂಡ ಗ್ರಾಹಕರು ಕಿತ್ತಾಡಿಕೊಂಡಿದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಕಿಡಿಕಾರಿದ್ದಾರೆ. ಸಾಮಾನ್ಯವಾಗಿ ಕೇಳಿ ಬರುವಂತ ಆಕ್ರೋಶ, ಎಷ್ಟೋ ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಚಿನ್ನ ತಗೊಂಡಿರ್ತಾರೆ, ತಮ್ಮ ಕಷ್ಟ ಕಾಲಕ್ಕೆ ಅದನ್ನು ಅಡ ಇಟ್ಟಿರ್ತಾರೆ, ಇನ್ನು ಕೆಲವರು ಲಾಕರ್ಗಳಲ್ಲಿ ಇಟ್ಟಿರ್ತಾರೆ, ಡೆಪಾಸಿಟ್ಗಳಿರ್ತವೆ, ಅದನ್ನು ಯಾರೋ ಬಂದು ಲೂಟಿ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗದು ಮತ್ತೆ ಹೇಗೆ ವಾಪಸ್ ಸಿಗುತ್ತೆ ಏನು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಗ್ರಾಹಕರನ್ನ ಕಾಡುತ್ತೆ. ಇಂಥ ದೊಡ್ಡ ಲೂಟಿ ನಡೆದು ಹೋಗಿದೆ ಹಾಡ್ ಹಗಲಲ್ಲೇ ಅಂತ ಕೇಳಿದಾಗಲೇ ನಿನ್ನೆ ದಿನ ಬ್ಯಾಂಕ್ನತ್ತ 10 ಜನ ಬಂದಿದ್ರು. ದರೋಡೆ ಆಗಿ 1-2 ಗಂಟೆಯಲ್ಲಿ ಬ್ಯಾಂಕ್ನ ಕೆಳಗಡೆ ಜನವೋ ಜನ. ನೋಡಿದ್ದಂದೇಳಿದ್ರೆ ನಾನು ಮಗುವನ್ನು ಹಾಕೊಂಡು ಒಳಗೆ ಇದ್ದಿದ್ದೇನೆ, ಮತ್ತು ಮಗುವಿನ ತಾಯಿ ಬ್ಯಾಂಕಲ್ಲೇ ಇರೋದು. ಅವಳು ಯಾವಾಗಲೂ 1 ಗಂಟೆ ಬರುವುದು. ಇವತ್ತು ಬರಲಿಲ್ಲ, ಮತ್ತು ಮಗು ಕೂಗ್ತದಲ್ಲ ಅಂತೇಳಿ ಹಿಡ್ಕೊಂಡು ಹೊರಗೆ ಬಂದೆ. ಬರುವಾಗ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಒಂದು ಗಂಡಸಿದ್ದಿದೆ ರೋಡಲ್ಲಿ. ಅವನ ಹತ್ರ ಕೇಳಿದೆ, ಹುಡುಗ ಏನು ಕೇಳಿದೆ. ಅವ ಹೇಳಿದ್ದ, ಕಳ್ಳರು ಬಂದಿದ್ದಾರೆ ಹೇಳಿದ್ದಾನೆ. ಕಳ್ಳರು ಬಂದರೆ ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆ. ಅವ ನನ್ನ ಹತ್ರ ಮೊಬೈಲ್ ಇಲ್ಲ ಹೇಳಿದ, ನಂಗೆ ಗೊತ್ತಿಲ್ಲ ಮೊಬೈಲ್ ಇಲ್ಲ ಹೇಳಿದ್ದಾನೆ. ನಾನು ಮತ್ತೆ ಒಳಗೆ ಓಡಿ ಬಂದು ಆಚೆ ನೋಡಿದೆ, ಈಚೆ ಎಲ್ಲ ನೋಡಿದೆ, ಯಾರೂ ಇಲ್ಲ ಮಾರ್ಗದಲ್ಲಿ. ಬೊಬ್ಬೆ ಹಾಕು ಹೇಳಿದರು. ಮತ್ತು ಒಳಗೆ ಬಂದು ಪುನಃ ಬರುವಾಗ 4 ಜನ ಬರ್ತಾರೆ ಕೆಳಗೆ. ಒಬ್ಬ ಗೋಣಿಯನ್ನು ಎಳ್ಕೊಂಡು ಬರ್ತಾನೆ. ಅವ ಬಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಬ್ಬ ಬಂದ, ಅವನ ಕೈಯಲ್ಲಿ ಇದ್ದಿದೆ. ಅಂದರೆ ಯಾರದ್ದು ಗುರ್ತು ಸಿಕ್ಕುವುದಿಲ್ಲ, ಎಲ್ಲ ಇದಾಕಿ